ಹಾಗೆ ನಿಮ್ಗೆ ಮೂವಿ ಬಗ್ಗೆ ಹೇಳ್ಬೇಕು, ಡೆವಿಲ್ ಮೂವಿ ಬಗ್ಗೆ. ಕಾಲೇಜ್ ಹೋಗೋದ್ ಬಿಟ್ಟು ಏನೇನ್ ಮಾಡ್ತಾನೆ ನೋಡಿ. ಏನ್ ಮಾಡಕತ್ತೆ ಹುಡುಗಿರ್ ನೋಡೋದು ನಿಂಗೆ ತೋರಿಸ್ತೀರ ನಾನು ಸುಳ್ಳು ಹೇಳಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಲೇಬಾರ್ದು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಟೈಮ್ ನೋಡಿ ಬೆಳಿಗ್ಗೆ 5 ಗಂಟೆ ಆಗೈತೆ. ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ನೋಡ್ರಿ, ಸ್ವೆಟ್ರ್ ಹಾಕೊಂಡಿದ್ದೀನಿ, ಕಿವಿಗೆ ಹಾಕೊಂಡಿದ್ದೀನಿ, ಒಂದು ದಪ್ಪರ ಬೆಡ್ಶೀಟ್ ಹಚ್ಕೊಂಡಿದ್ದೀನಿ, ಆದರೂ ಚಳಿ ಆಗೋದು ಕಮ್ಮಿ ಆಗ್ತಿಲ್ಲ. ಈ ನಮ್ಮನೆ ಚಳಿದ್ರೆ ಹೆಂಗೆ ಶಿವ ಬದುಕೋದು? ಅಬ್ಬಾ ಗೈಸ್, ನಿಮ್ಗೆ ಮಸ್ತಾಗಿರೋ ಒಂದು ಮೂಮೆಂಟ್ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಸೂರ್ಯೋದಯ ಆಗ್ತಾ ಇದೆ. ಆಗಿದೆ ಆಲ್ರೆಡಿ. ಆಹಾ, ಎಳೆ ಬಿಸಿಲು ಎಷ್ಟು ಚೆನ್ನಾಗೈತೆ. ತಾತ ಇಲ್ಲೇ ಕೂಳ್ತವ್ರಿ. ಪವನ್ ಎಕ್ಸಾಮ್ ಐತಲ್ಲ ಇವತ್ತು. ಇಲ್ಲಿ SF ಸ್ಕೂಲಾಗ ಐತೆ ಎಕ್ಸಾಮ್. ಅದಕ್ಕೆ ಬರ್ಸಕಂತ ಕರ್ಕೊಂಡ್ ಹೊಂಟೀನಿ. ನವೋದಯ ಎಕ್ಸಾಮ್, ಅದಕ್ಕಂತ ಬಂದೆ. ನೀನು ಫೋನ್ ಹಚ್ಚಿದ್ರ ಅವ್ರು ಬಾ ಅಂತ, ಅದಕ್ಕೆ ಬಂದೆ. ಟಿಫಿನ್ ಅಪ್ಪಾಜಿ? ಯಾರಾದ್ರಿ ಮನೆಗೆ? ಕಾಡು ಪಾಪ ಇಲ್ಲಿ ಏನೋ ಮಾಡ್ತೈತಿ ನೋಡ್ರಿ. ಗುಂಡು ಗುಂಡು ಗುಲಾಬ್ ಜಾಮ್. ಏನ್ ಮಾಡಿ ಟಿಫನ್? ಶಬ್ಬಾಷ್ ಬೇಟಾ, ಖುಷಿ ನೋಡು ಖುಷಿ. ಇವಾಗ ಜಸ್ಟ್ ಬಂದೆ. ಹೌದಾ? ಓ ರಿಯಲಿ? ಇದೆ ನೋಡ್ರಿ ನಮ್ಮ ಮನೆ. ಏನು ಕ್ಲೀನ್ ಆಗಿ ಇಟ್ಟಿಲ್ಲ ಇವತ್ತು, ಬೇಡ. ಇದು ನೀಟ್ ಅಂತ ನೋಡಿ. ಸರಿ ನೋಡ್ಬಿಡು, ನೀಟ್ ನೋಡ್ರಿ. ಹೌದ್ವಾ? ನೋಡ್, ಒಂದಿನ ಮನೆ ಟೂರ್ ಮಾಡ್ತೀನಂತೆ. ಇವತ್ತು ಟೈಮ್ ಇಲ್ಲ, ಈಗ ಹೋಗ್ಬೇಕು. ನೋಡ್ರಿ ನಮ್ಮ ತಾತ ಹೆಂಗ ಬಿಸಿಲು ಕಾಯ್ಸಕ. ಇಲ್ಲಿ ಹಿಂಗ ಕೇಕ್ ಹಚ್ಚಾರಲ್ಲ, ಇಲ್ಲಿ ಎಷ್ಟು ಹಿಂಗ ಇದಾಗ್ಬಿಟ್ಟಿತ್ತು, ರಗತ್ ಬಂದಿತ್ತು. ತೋರ್ಸ್ಲಾ? ಏನಪ್ಪ ಇವನ್ಗ ಗೊತ್ತ, ಕೇಳು. ಅದು ಕೇಕ್ ಹಿಂಗ್ ಕಡ್ಡಿ ಇರುತ್ತಲ್ಲ ಪಜಿ, ಹಿಂಗ್ ಚುಚ್ಕೊಂಡ್ಬಿಟ್ಟದ ಮ್ಯಾಕ. ಕಾಲೇಜ್ ಹೋಗೋದ್ ಬಿಟ್ಟು ಏನೇನ್ ಮಾಡ್ತಾನ ನೋಡಿ. ಏನ್ ಮಾಡಕತ್ತೆ? ಹುಡುಗಿರ್ ನೋಡೋದು ನಿಂಗೆ ತೋರಿಸ್ತೀರ ನಾನು ಸುಳ್ಳು ಹೇಳಲ್ಲ. ನಿನ್ಗೀಗೆ ಪದನ ಬರ್ತಾವ ಇದ್ರಾಗ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಏಯ್ ಅಪ್ಪಾಜಿ, ನನ್ನ ಸುಳ್ಳು ಸುಳ್ಳು ಹೇಳ್ತಾರ ಅಪ್ಪಾಜಿ. ಅಪ್ಪಾಜಿ ಕೇಳ್ಬೇಡ. ನೋಡಿ, ಹುಡುಗಿ ತಕೋಕ್ ಸ್ಕೂಟಿ ಇಸ್ಕೊಂಡ್ ಅಪ್ಪಾಜಿ ಅದು ಪೆಟ್ರೋಲ್ ಖಾಲಿ ಆಗಿತ್ತು ಅಪ್ಪಾಜಿ. ಅದಕ್ಕ ಆ ಒಕ್ಕರ್ ಇದ್ರಲ್ಲಿ ಆ ಒಕ್ಕನ ಹತ್ರ ಹೋಗಿ ಗಾಡಿ ಕೇಳಿದೆ ಅಷ್ಟ, ಸ್ಕೂಟಿ ಕೊಡಾಕ ಸ್ವಲ್ಪ ಪೆಟ್ರೋಲ್ ತರ್ತಂತ. ಬಾ ನೀನ್ ಅಂಗಡಿ, ಬಾ ಅಂಗಡಿ ಬಾ ಸುಮ್ನ. ಕರೆಯಪ್ಪಾಜಿ, ನನ್ ಸುಳ್ಳು ಹೇಳಿಲ್ಲ ನಾನು. ನಿನ್ನೆನ ಗೊತ್ತಾಗೈತ್ ನಂಗು. ಅಪ್ಪಾಜಿ ಸುಮ್ನೆ ಇಲ್ಲಪ್ಪ, ಬರೀ ಹಿಂಗ ಇಂತ ನೋಡಿ. ಈಗಲ್ಲ ಗಾಯ್ಸ್, ನಾನ್ ಹಾಕೊಡ್ತೀನಿ. ಹೆಂಗ್ ಬೈಸ್ತೀನಿ ಅಂದ್ರೆ ಇವ್ರನ್ನ ನೋಡ್ರ. ಬೈಯಲ್ಲ? ಎದಕ್ ಬೈಯಲ್ಲ? ಒಬ್ಳೆ ಮೆಗಳಿದ್ದೀನಿ. ಅಂಟಿ ನೋಡ್ರಿ, ಚಳಿಗೆ ಹೆಂಗ್ ತೋರ್ಸ್ಬಾರ್ದು ಬಿಡು. ಗೈಸ್, ಈಗ ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಹೋಗಿ ಏನೇನ ತಗೋದೈತೆ ಅಂತ. ಏನೇನ್ ತಗೋಕ್ ಮಹಾಲಕ್ಷ್ಮಿ? ಹುಣಸೆ ಹಣ್ಣು, ಮೈದಾ ಹಿಟ್ಟು, ಚಪಾತಿ ಹಿಟ್ಟು, ಖಾರ. ತಿನ್ನಕ್ಕೆ ಏನ್ ತಗಂತೀವ? ಇಲ್ಲ ನೋಡ್ರಿ, ಇದ ಎಷ್ಟು ದೊಡ್ಡ ಅಂಗಡಿ ಇಲ್ಲಿ ಐತಿ ನೋಡ್ರಿ. ಇದು ಭಾಳ ದೊಡ್ಡ ಅಂಗಡಿ ಅಂದ್ರೆ. ಸೊ ಈಗ ಇಲ್ಲಿ ಏನೇನ್ ಬೇಕು ತಗೊಂಡು ಹೋಗಮ್ಮ ಬನ್ನಿ. ಕಡ್ರಿ. ಬಾ, ಓಡ್ ಬಾ. ಡುಮ್ಮುಕ್ ಗುಂಡು ಗುಂಡು ಗುಲಾಬ್ ಜಾಮ್ ನಮ್ಮ ಆಚೆ, ಗುಲಾಬ್ ಜಾಮ್ ಗುಂಡು ಗುಂಡು ಗುಲಾಬ್ ಜಾಮ್ ನಮ್ಮ ಆಚೆ, ಗುಲಾಬ್ ಜಾಮ್. ಅಪ್ಪ ಮಹಾಲಕ್ಷ್ಮಿ ಎಷ್ಟು ದಪ್ಪ ಹೇಳೋಡಪ್ಪ, ಕಟಿ ಕಡೆ ಕಳ್ಸ. ಈ ಡ್ರೆಸ್ನಾಗ ಅಷ್ಟು ದಪ್ಪ ಕಾಣ್ತೀನಿಲ್ಲಪ್ಪಾಜಿ ನಾನು. ಯಾ ಸ್ವರ್ಗ ಏನಾರ ಆದ್ರ ಅನಾಹುತ ಆದ್ರ ಪ್ರೇಮ್ ತಿಕ್ಕಿರ್ತಾರ. ನಮ್ ತಾತ್ ನಿಜ ಅಂತ ನಂಬಿಟ್ಟವ್ರಿ. ಕಣ್ಣಿಗಾಗಿರೋದ್ ನಿಜ ಅಂತ ನಂಬಿಟ್ಟವ್ರ ನಮ್ ತಾತ. ಇನ್ನೂ ಸ್ವಲ್ಪ ಹೇಳ್ತಿದ್ದೆ. ರೈಸ್ ಇಟ್ಟು ಹಂಗ ಬಂದೈತಪ್ಪ ದೇವ. ಸರಿತಾ ಮಹಾಲಕ್ಷ್ಮಿ, ಓಕೆ ನಾನು ಬಬ್ಬಾಯ್, ಆಮೇಲೆ ಬರ್ತೀನಿ ಮತ್ತೆ. ಸೊ ಬನ್ನಿ ಗೈಸ್, ಹೋಗುಮ. ನಮ್ಮ
ಹಾಂ ವಾಲ್ಪೇಪರ್ ನೋಡ್ರಿ ನಮ್ಮ ಅಕ್ಕನ್ ನೋಡ್ರಿ. ಬಂದೇ ಇಲ್ಲ ಅಲ್ಲಿ. ಬಂತ ವಾಲ್ಪೇಪರ್ನಾಗ ಏನೈತಿ? ಬಾ ಗೈಸ್ ಹೋಗಮ್ಮನಿ. ಈಗ ನಮ್ಮ ಚಿಕ್ಕಪ್ಪರು ಕರ್ಕೊಂಬರ್ತಾರೆ, ಅವ್ರ ಊರಿಂದ ಬರ್ತಾರೆ. ನಾನು ಅಲ್ಲಿ ಹೋಗಿ ಇನ್ನು ಎಲ್ಲ ಯಾವ ರೂಮು ಏನಂತ ನೋಡಬೇಕು. ಸೊ ಟೈಮ್ ಆಗುತ್ತೆ, ಬೇಗ ಹೋಗಮ್ಮ. ಇಲ್ಲ ಲೇಟ್ ಆಗುತ್ತೆ ಅಕ್ಕ, ಬಂದ್ ಮಾಡ್ತೀನಿ. ಇಲ್ಲ ಅವ್ರು ಬಂದ್ಬಿಡ್ತಾರ ಅಲ್ಲೇ ಡೈರೆಕ್ಟ್. ಹಿಂಗ ಹೋಗ್ತೀನಿ ಮಧ್ಯದಿಂದ. ಗಾಯ್ಸ್ ಅಲ್ಲಿ ನೋಡ್ರಿ, ಹುಡುಗರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಇವರೆಲ್ಲ ಎಕ್ಸಾಮ್ ಬರಕ್ ಬಂದವ್ರು. ಸೊ ಇನ್ನು ನಮ್ಮ ತಮ್ಮ ಬಂದಿಲ್ಲ, 10:30 ಸ್ಟಾರ್ಟ್ ಆಗೋದೇನೆ, ಇನ್ನು ಟೈಮ್ ಐತೆ. ಇವಾಗ ಇನ್ನು 9 ಗಂಟೆ. ಗೈಸ್ ಟೈಮ್ ಆಗ್ಬಿಟ್ಟಿದೆ, ಇವಾಗ ಬರ್ತಾರ ನಮ್ಮ ಚಿಕ್ಕಪ್ಪ ಅವರು ಹೊರಗಡೆ ಬಿಡ್ತಾ ಇದಾರೆ ಎಲ್ರು. ಬಂದ್ರು. ಆರಾಮಾಗಿ ಬರೀ, ಯಾವ್ದು ಟೆನ್ಷನ್ ಆಗ್ಬೇಡ. ನಿನ್ ಫಸ್ಟ್ ಯಾವ್ದು ಬರುತ್ತೆ ನೋಡು ಅದನ್ನ ಬರೀ. ನಿನ್ಗೆ ಯಾವ್ದು ಬರಲ್ಲ ಅದನ್ನ ಲಾಸ್ಟ್ಗೆ ಯೋಚನೆ ಮಾಡಿ ಬರೀ. ಎರಡೇ ಟಿಕ್ ಮಾಡ್ಬೇಡ, ಒಂದ ಟಿಕ್ ಮಾಡ. ಏನ್ ಭಯ ಪಡಕ್ ಹೋಗ್ಬೇಡ, ಅಲ್ಲಿ ಆರಾಮಾಗಿ ಕೂಲಾಗಿ ಕೂತ್ಕೊಂಡ್ ಬರೀ. ಕೂಲಾಗಿ ಕೂತ್ಕೊಂಡ್ ಬರೀ, ಟೆನ್ಷನ್ ಆಗ್ಬೇಡ. ಮುಗಿದ್ಮೇಲೆ ಇಲ್ಲಿ ಬಾ, ಇಲ್ಲೇ ಇರ್ತೀನಿ ನಾನು. ಹುಷಾರಾಗಿ ಬರೀ, ಆಲ್ ದಿ ಬೆಸ್ಟ್. ಸರಿ ಹೋಗ್ತೀನಿ, ಬಾಯ್. ಟೈಮು 1 ಗಂಟೆ ಆಯ್ತು, ಇನ್ನೊಂದು ಅರ್ಧ ಗಂಟೆ ಇದೆ. ಸೊ ಈಗ ಬಿಡ್ತಾರೆ, ಇವಾಗ ಬಂದೆ ನಾನು. ಇನ್ನೊಂದು ಅರ್ಧ ಗಂಟೆಲಿ ಮುಗಿಯುತ್ತೆ ಎಕ್ಸಾಮ್, ಕರ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಜನ ಎಲ್ಲ ಬಿಸಿಲಲ್ಲಿ ಹೆಂಗೆ ಕೂತ್ಕೊಂಡಿದ್ದಾರೆ. ಪಾಪಚ್ಚಿ ಗುರು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಲೇಬಾರ್ದು. ಗಾಯ್ಸ್ ಇವಾಗ ಬಿಟ್ಟೈತೆ, ಇಲ್ಲಿ ನೋಡಿ ಜನ ಹೆಂಗ್ ನಿಂತವ್ರೆ ನೋಡ್ರಲ್ಲ. ಆ ಹುಡುಗರು ಅಲ್ಲೇ ಮಾನಸಿಕ ಆಗ್ಬಿಟ್ಟವ್ರು. ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್, ಇದು ಕರೆಕ್ಟ್. ನೋಡ್ಬೇಕು ಈಗ ಅಷ್ಟು. ಊಟಕ್ಕೆ ಮಹಾಲಕ್ಷ್ಮಿ ಅದು ಹೋದ ನಮ್ಮ ತಮ್ಮ ಊರಿಗೆ. ಸೊ ಈಗ ನಾನು ಹೋಗ್ತಿದ್ದೀನಿ. ನಮ್ಮ ಅಕ್ಕ ಒಂದು ಚಾಕ್ಲೇಟ್ ಕೊಟ್ಲು. ನಾನೇ ಇದನ್ನ ಪಾಪಚ್ಚಿ ಅಂತ ಕೊಟ್ಟಿದ್ದೆ, ಒಳ್ಳೆ ಚಾಕ್ಲೇಟ್ ನನಗೆ ಕೊಟ್ಲು. ಭಿಕ್ಷೆ ಹೋಗ್ಗೆ ಬಾಯ್ ಗಾಯ್ಸ್, ನಾನು ಬಂದಿದ್ದೀನಿ. ಮಾತ್ರ ಸಕ್ಕತ್ತಾಗೈತೆ, ನನಗೆ ಸಕ್ಕತ್ ಇಷ್ಟ ಆಯ್ತು ಮಾತ್ರ. ಮೂವಿ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ಹಂಗೆ ಸ್ವಲ್ಪ ವಾಕ್ ಹೋಗುಮ ಅಂತ ಹೊರಗಡೆ ಬಂದೆ. ಹಂಗೆ ನಿಮ್ಗೆ ಮೂವಿ ಬಗ್ಗೆ ಹೇಳ್ಬೇಕು, ಡೆವಿಲ್ ಮೂವಿ ಬಗ್ಗೆ. ಗಾಯ್ಸ್ ಲಿಟ್ರಲಿ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಕೆಲವರು ನೆಗೆಟಿವ್ ಆಗಿ ಹೇಳ್ತಾ ಇದಾರೆ ಮೂವಿ ಬಗ್ಗೆ, ಅದು ನಿಮ್ಗೂ ಗೊತ್ತಿದೆ ಯಾಕೆ ನೆಗೆಟಿವ್ ಹೇಳ್ತಾರಂತ. ಬಟ್ ನನ್ನ ಪರ್ಸನಲ್ ಆಗಿ ನಾನು ಹೇಳೋದಂದ್ರೆ ಮೂವಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅವ್ರ ಪರ್ಸನಲ್ ಲೈಫ್ ಬಿಟ್ಬಿಡ್ರಿ, ಅವರು ಜೈಲ್ಗೆ ಹೋಗಿದ್ದೆ ಎಕ್ಸೆಟ್ರಾ ಅದು ಯಾವ್ದು ಬೇಡ. ಮೂವಿ ಪರ್ಸನಲ್ ಲೈಫ್. ಈ ನಾವು ಮೂವಿ ತರ ಅದ್ ನೋಡಿದ್ರೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ. ಇವತ್ತೆಲ್ಲ 100-200 ಕೋಟಿ ಬಜೆಟ್ ಎಲ್ಲ ಇಟ್ಟು ಮೂವಿ ಮಾಡ್ತಾರೆ, ಬಟ್ ಕೆಲವೊಂದು ಫ್ಲಾಪ್ ಆಗಿ ಹೋಗ್ಬಿಡುತ್ತೆ. ಅದ್ರಲ್ಲಿ VFX ಎಲ್ಲ ಸರಿಯಾಗಿ ತೋರಿಸಲ್ಲ. ನೋಡಿದೀವಿ ನಾವು ಕೆಲವೊಂದು ಮೂವೀಸ್. ಸೊ ಈ ಮೂವಿಲಿ ಅವರು ದರ್ಶನ್ ಸರ್ ಡಬಲ್ ರೋಲ್ ಮಾಡಿದ್ದಾರೆ. ಆ ಡಬಲ್ ರೋಲ್ನ ಎರಡನ್ನೂ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಅವರು ಮುಖಾಮುಖಿ ಆದಾಗ ಮಾತ್ರ ಸೈಕಾಗಿ ತೋರಿಸಿದ್ದಾರೆ ಅವ್ರಿಬ್ಬರನ್ನು. ಅದು ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕೆಲವೊಂದು ಕಡೆ ಅವ್ರೇನು ಜೈಲ್ಗೆ ಹೋದ್ಮೇಲೆ ಕೆಲವೊಂದು ಶೂಟಿಂಗ್ ಏನು ನಡೆದಿಲ್ಲ ಅದು ಮೂವಿದು. ಬಟ್ ಆ ಶೂಟಿಂಗ್ ನಡೆದಿರೋ ಕ್ಲಿಪ್ಸ್ನ ಐತಲ್ಲ, ಆ್ಯನಿಮೇಷನ್ ಟೈಪ್ನಲ್ಲಿ ಒಂಥರ ಯೂನಿಕಾಗಿ ತೋರಿಸಿದ್ದಾರೆ. ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಅಂದರೆ ಎಲ್ಲೂ ಮೂವಿನ ಬಿಟ್ಕೊಟ್ಟಿಲ್ಲ. ಅಂದರೆ ಅದು ಸ್ವಲ್ಪ ಡೌನ್ ಆಗೋ ಥರ ಆಗಲಿ, ಬೋರ್ ಹೊಡೆಯೋ ಥರ ಆಗಲಿ ಎಲ್ಲೂ ಆಗಿಲ್ಲ. ಮೂವಿ ತುಂಬ ಚೆನ್ನಾಗಿ ಒಂದು ಫ್ಲೋಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಕೆಲವೊಂದು ಕಡೆ ಶೂಟಿಂಗ್ ನಡೆದಿದ್ರು ಕೂಡ ಅದನ್ನ ತುಂಬ ನೀಟಾಗಿ ಮ್ಯಾಚ್ ಮಾಡಿದ್ದಾರೆ ಅಲ್ಲಿ. ಅದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ದರ್ಶನ್ ಸರ್ ಆ್ಯಕ್ಟಿಂಗ್ ನಿಜ ಲಿಟ್ರಲಿ ಮೈಂಡ್ ಬ್ಲೋಯಿಂಗ್ ಆ್ಯಕ್ಟಿಂಗ್ ಅವ್ರದ್ದು. ನಾವು ಎಷ್ಟೊಂದು ಮೂವಿಯಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿದ್ವಿ, ಕುರುಕ್ಷೇತ್ರ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ. ಬಟ್ ಈ ಮೂವಿಲೂ ಒಂಥರ ಯೂನಿಕ್ ಆಗಿ ಆ ಕೆಲವೊಂದು ಎಮೋಷನ್ ಸೀನ್ಸ್ ಇದ್ದಾವೆ. ಆ ಎಮೋಷನ್ ಸೀನ್ಸಲ್ಲಿ ಲಿಟ್ರಲ್ ನಾನು ಹತ್ತೇ ಬಿಟ್ಟೆ ಅವ್ರ ಆ್ಯಕ್ಟಿಂಗ್ ನೋಡಿ. ಸಕ್ಕದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಯಾರು ನೆಗೆಟಿವ್ ಸ್ಪ್ರೆಡ್ ಮಾಡೋಕೆ ಹೋಗ್ಬೇಡಿ, ಹೋಗಿ ಎಲ್ಲರೂ ಮೂವಿ ನೋಡ್ರಿ. ಫ್ಯಾನ್ ವಾರ್ ಅಂತ ಅದು ಇದು ಬೇಡ, ಅದೆಲ್ಲ ಫ್ಯಾನ್ ವಾರ್ ಮಾಡೋದು ಅವಶ್ಯಕತೆ ಏನೈತೆ ಅಂತ ನಾನು ಮೂವೀಸ್ ನೋಡೋಣ. ಓಲೆ ನನಗೆ ಆ ಹೀರೋ ಇಷ್ಟನಾ, ಹೋಗಿ ಅವ್ರ ಮೂವಿ ಅಷ್ಟೇ ನೋಡೋಣಪ್ಪ, ಬೇರೆ ಹೀರೋ ಮೂವಿ ನೋಡೋದು ಬೇಡ ಆಯಿತಾ. ಬಟ್ ಅವ್ರ ಬಗ್ಗೆ ನೆಗೆಟಿವ್ ಹೇಳೋದು, ನೆಗೆಟಿವ್ ಮಾತಾಡೋದು ಅವಶ್ಯಕತೆ ಇಲ್ಲ. ಮೂವಿ ಚೆನ್ನಾಗೈತಾ ಅಂತ ಹೇಳೋಣ. ಚೆನ್ನಾಗಿಲ್ವಾ ನೋಡ್ಬೋದು ಬ್ರೋ, ಒಂದ್ಸತಿ ನೋಡ್ಬೋದು. ಯಾಕಂದರೆ ವರ್ಷಾನ್ಗಟ್ಲೆ, ಈಗ ಒಬ್ರು ಮೂವಿ ಅಂತ ಹೇಳ್ತಿಲ್ಲ ನಾನು, ವರ್ಷಾನ್ಗಟ್ಲೆ ಯಾವುದೇ ಮೂವಿ ಆಗಲಿ
ಎಷ್ಟು ಎಫೆಕ್ಟಾಗಿ ಮಾಡಿರ್ತಾರೆ. ಅದರಿಂದ ಎಷ್ಟೊಂದು ಜನ ಕಲಾವಿದ್ರ ಕಷ್ಟ ಇರುತ್ತೆ, ಎಷ್ಟೋ ನೋವುಗಳಿರುತ್ತೆ. ನಾವು ಜಸ್ಟ್ ಒಂದು 3 ಗಂಟೆ ಹೋಗಿ ನೋಡಿ ಬಂದು ಅದ್ರ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಪರ್ಸ್ನಲಾಗಿ ಹೇಳೋದು ಅಂದರೆ ಮೂವಿ ತುಂಬ ನನಗೆ ಇಷ್ಟ ಆಯಿತು. ಹುಲಿ ಕಾರ್ತಿಕ್ ಅವರು ಆ್ಯಕ್ಟಿಂಗ್ ಆಗಿರ್ಬೋದು, ಗಿಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನೀವು ಹೋಗಿ ಒಂದ್ಸರಿ ಮೂವಿ ನೋಡ್ರಿ. ಕನ್ನಡ ಮೂವಿ ಸಪೋರ್ಟ್ ಮಾಡಿರಿ. ಮುಂದೆ ಬರೋ ಎಲ್ಲ ಹೀರೋಸ್ ಮೂವಿ ನೋಡ್ರಿ. ಅದು ನಿಮ್ಮ ಹತ್ರ ದುಡ್ಡಿದ್ರೆ ಮೂವಿ ನೋಡ್ರಿ, ಇಲ್ಲ ಬಿಟ್ಬಿಡ್ರಿ. ಬಟ್ ಪೈರಸಿ ಮಾಡಬೇಡ್ರಿ ಯಾರು. ನಾನು ಅದೇ ಹೇಳಿರ್ತಾರೆ, ತುಂಬ ಕಷ್ಟಪಟ್ಟು ಮಾಡಿರ್ತಾರೆ. ಸೊ ಪೈರಸಿ ಮಾಡಬೇಡ್ರಿ. ಆದಷ್ಟು ಎಲ್ಲರೂ ಹೋಗಿ ಇದರಲ್ಲೇ ನೋಡ್ರಿ, ಥಿಯೇಟ್ರಲ್ಲಿ. ಸೊ ಈ ಪೈರಸಿ ಮಾಡೋದ್ಲಿಂತ ನೀವು ಪೈರಸಿ ಮಾಡಿರ್ತಾರೆ. ಆ್ಯಂಡ್ ಪೈರಸಿ ನೋಡೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಇಮೇಲ್ ಐ ಡಿ ಆಮೇಲೆ ಐಡಿಗಳನ್ನೇನು ಕೊಡ್ತಿರಲ್ಲ, ಅದಕ್ಕೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಏನು ಹಾಕ್ತಿವಲ್ಲ, ಅದರಿಂದ OTP ಬರುತ್ತೆ ನೋಡಿರಿ. ಆ OTP ನಾವು ಅದಕ್ಕೆ ಹಾಕಿದಾಗ ಅದು ನಮ್ಮ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ಏನಿರುತ್ತೆ ಎಲ್ಲ ಅವ್ರ ಹತ್ರ ಇರುತ್ತೆ, ಅದು ಡಾಟಾ. ಸೊ ಆದಷ್ಟು ಯಾವುದು ಪೈರಸಿ ಆ್ಯಪ್ಗಳನ್ನ ಓಪನ್ ಮಾಡೋದಾಗಲಿ, ಅದನ್ನು ಲಾಗಿನ್ ಆಗೋದಾಗಲಿ ಮಾಡಬೇಡ್ರಿ. ನೋಡಿರಿ, ಯೂಟ್ಯೂಬಲ್ಲಿ ಬಂದಾಗ ಯೂಟ್ಯೂಬಲ್ಲಿ ನೋಡಿರಿ, ಇಲ್ಲ ಟಿ ವಿಲೆಲ್ಲ ಬರ್ತವೆ, ನಮ್ಮ ಕೈಲಿ ಹೋಗಿ ನೋಡೋಕ್ಕಾಗಿಲ್ಲ ಅಂದರೆ. ಸೊ ಇಷ್ಟೇ ನಾನು ಹೇಳೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಮತ್ತೆ ಸಿಗುವ ನಾಳೆಲಾಗಲಿ. ಬೈ, ಗುಡ್ ನೈಟ್, ಟೇಕ್ ಕೇರ್ ಗೈಸ್.